ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಾವ್ಯ. ನನ್ನ ನಿಶ್ಚಿತಾರ್ಥವು ಅರವಿಂದ್ ಜೊತೆ ನಿಶ್ಚಯವಾದ ಕ್ಷಣದಿಂದಲೇ ನನ್ನ ಮನಸ್ಸಿನಲ್ಲಿ ಅನೇಕ ಅಜ್ಞಾತ ಭಾವನೆಗಳು ಹುಟ್ಟಿಕೊಂಡಿದ್ದವು. ನಿಶ್ಚಿತಾರ್ಥದ ವಿಧಿಯಲ್ಲಿ ನಾನು ಅರವಿಂದ್ ಹೆಸರಿನ ಉಂಗುರವನ್ನು ಕೈಗೆ ಧರಿಸಿದ ಅದೇ ರಾತ್ರಿ ಅಚ್ಚರಿಯಂತೆ ನನಗೆ ಅವನಿಂದಲೇ ಕರೆ ಬಂತು. ಅದಕ್ಕೂ ಮುಂಚೆಯೇ ನನ್ನ ನಾದಿನಿ ಕಾವ್ಯ, ಇಂದು ರಾತ್ರಿ ಅಣ್ಣನ ಫೋನ್ ಬರುತ್ತದೆ, ಕಾದಿರು ಎಂದು ಹೇಳಿದ್ದಳು. ಅವಳ ಮಾತು ಕೇಳುತ್ತಿದ್ದಂತೆಯೇ ನನ್ನ ಹೃದಯದ ಬಡಿತ ವೇಗವಾಗಿ ಹೊಡೆದಿತ್ತು. ನಾನು ಸಂಯಮದಿಂದಲೇ ಕಾವ್ಯಗೆ ಹೇಳಿದ್ದೆ, ನಮ್ಮ ಮನೆಯಲ್ಲಿ ಮದುವೆಗೂ ಮುಂಚೆ ಹುಡುಗ ಹುಡುಗಿ ಫೋನ್ನಲ್ಲಿ ಮಾತನಾಡುವುದು ಒಳ್ಳೆಯದಾಗಿ ನೋಡಲ್ಲ. ನಮ್ಮ ಕುಟುಂಬ ತುಂಬ ಪಾರಂಪರಿಕವಾಗಿದೆ. ಆದರೆ ನಿಧಿ ನನ್ನ ಮಾತಿಗೆ ಒಪ್ಪಲಿಲ್ಲ. ನಗುತ್ತಾ, ನನ್ನ ಅಣ್ಣನ ಆಸೆ ನಿನಗೆ ಸ್ವತಃ ಉಂಗುರ ಹಾಕಿಸುವುದಾಗಿತ್ತು. ಆದರೆ ನಿನ್ನ ಅಮ್ಮ ಅದಕ್ಕೆ ವಿರೋಧಪಟ್ಟರು. ಅದಕ್ಕಾಗಿ ನಾವು ಮೌನವಾಗಿದ್ದೇವೆ. ಈಗ ನೀನೇ ಅವನ ಹೆಸರಿನ ಉಂಗುರ ಧರಿಸಿದ್ದೀಯಲ್ಲ, ಇನ್ನು ಹೆಚ್ಚು ಸಂಯಮ ತೋರಿಸಬೇಡ ಎಂದು ಹಗುರವಾಗಿ ಮಾತನಾಡಿದಳು. ನಿಧಿ ನನ್ನ ವಯಸ್ಸಿನವಳೆಯಾಗಿದ್ದರಿಂದ ಬೇಗನೆ ನನಗೆ ಹತ್ತಿರವಾಗಿದ್ದಳು. ಅವಳ ಮುಕ್ತ ಸ್ವಭಾವ ನನಗೆ ಹೊಸದಾಗಿತ್ತು. ಆ ರಾತ್ರಿ ನಾನು ಕೋಣೆಯಲ್ಲಿ ಮಲಗಲು ಹೋಗುತ್ತಿದ್ದಾಗ ನನ್ನ ಮೊಬೈಲ್ಗೆ ಅಜ್ಞಾತ ಸಂಖ್ಯೆಯಿಂದ ಕರೆ ಬರತೊಡಗಿತು. ಆ ಸಂಖ್ಯೆಯನ್ನು ನೋಡುತ್ತಿದ್ದಂತೆಯೇ ನನ್ನ ಹೃದಯ ಮತ್ತಷ್ಟು ವೇಗವಾಗಿ ಬಡಿತ ಹೊಡೆಯಿತು. ಏಕೆಂದರೆ ನಿಧಿ ಈಗಾಗಲೇ ಹೇಳಿದ್ದಳು, ರಾತ್ರಿ ಅಣ್ಣನ ಕರೆ ಬರಬಹುದು ಎಂದು. ಸ್ವಲ್ಪ ಅಂಜಿಕೆ, ಸ್ವಲ್ಪ ಕುತೂಹಲದೊಂದಿಗೆ ನಾನು ಫೋನ್ ಸ್ವೀಕರಿಸಿದೆ. ನಾನು ಅರವಿಂದ್ ಮಾತನಾಡುತ್ತಿದ್ದೇನೆ ಎಂಬ ಧ್ವನಿ ಕೇಳುತ್ತಿದ್ದಂತೆಯೇ ಲಜ್ಜೆಯಿಂದ ನನ್ನ ಕಣ್ಣುಗಳು ನೆಲಕ್ಕೆ ಬಾಗಿದವು. ಸಂಬಂಧವೇ ಅಂಥದ್ದು. ಮೊದಲಿಗೆ ಅವನು ನನ್ನ ಆರೋಗ್ಯ, ದಿನಚರಿ ಎಲ್ಲವೂ ಕೇಳಿದ. ನಾನು ಹೌದು, ಎಲ್ಲವೂ ಚೆನ್ನಾಗಿದೆ ಎಂದು ಮಾತ್ರ ಹೇಳಿ ಮಾತನ್ನು ಚಿಕ್ಕದಾಗಿ ಮುಗಿಸಲು ಪ್ರಯತ್ನಿಸಿದೆ. ಆದರೆ ಅರವಿಂದ್ ನಿಧಾನವಾಗಿ ಆದರೆ ಸಹಜವಾಗಿ ನನ್ನೊಂದಿಗೆ ಹತ್ತಿರವಾಗಲು ಪ್ರಯತ್ನಿಸಿದ. ನಿನ್ನ ಫೋಟೋಗಳನ್ನು ನೋಡುತ್ತಿದ್ದೆ ಎಂದು ಅವನು ಹೇಳಿದಾಗ ನಾನು ಕ್ಷಣಕಾಲ ತಡ ಮಾಡಿದೆ. ನಿಶ್ಚಿತಾರ್ಥದ ದಿನ ಅವನ ತಂಗಿ ನಿಧಿ ನನ್ನ ಅನೇಕ ಚಿತ್ರಗಳನ್ನು ಮೊಬೈಲ್ನಲ್ಲಿ ತೆಗೆದುಕೊಂಡು ಹೋಗಿದ್ದಳು ಎಂಬುದು ನೆನಪಾಯಿತು. ಅವನ ಮಾತುಗಳನ್ನು ಕೇಳಿ ನನಗೆ ಏನೂ ಉತ್ತರಿಸಬೇಕು ಎಂಬುದೇ ತಿಳಿಯಲಿಲ್ಲ. ನಮ್ಮ ಮನೆಯಲ್ಲಿ ಹುಡುಗ ಹುಡುಗಿಯ ಸ್ನೇಹವನ್ನು ಒಳ್ಳೆಯದಾಗಿ ನೋಡಲ್ಲ. ನಾವು ಯಾವಾಗಲೂ ನಮ್ಮ ಮಿತಿಯೊಳಗೆ ಬದುಕಿದ್ದವರು. ಯಾವುದೇ ಹುಡುಗನೊಂದಿಗೆ ಅತಿಯಾಗಿ ಮಾತನಾಡುವುದು, ಸ್ನೇಹ ಬೆಳೆಸುವುದು ನನಗೆ ಎಂದಿಗೂ ಗೊತ್ತಿರಲಿಲ್ಲ. ಹುಡುಗ ಸಂಬಂಧಿಕರೊಂದಿಗೆ ಕೂಡ ನಾವು ಸಂಯಮವನ್ನೇ ಪಾಲಿಸುತ್ತಿದ್ದೆವು. ಅಪ್ಪನ ಅಕ್ಕನ ಮಕ್ಕಳು, ಅಮ್ಮನ ಅಣ್ಣನ ಮಕ್ಕಳು ಎಲ್ಲರೂ ಗೌರವದ ಗಡಿಯಲ್ಲಿ ನಿಂತು ಮಾತನಾಡುತ್ತಿದ್ದೆವು. ಆ ಗಡಿಯೇ ನಮ್ಮ ಸಂಬಂಧಗಳ ಸೌಂದರ್ಯವಾಗಿತ್ತು. ಅಂಥ ಸಂಸ್ಕಾರದಲ್ಲೇ ನಾನು ಬೆಳೆದಿದ್ದೆ. ಆದರೆ ಅರವಿಂದ್ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿದ್ದ. ಅವನು ಮಾತನಾಡಿದ ಕೆಲ ಮಾತುಗಳು ನನ್ನ ಮನಸ್ಸನ್ನು ಗೊಂದಲಕ್ಕೆ ತಳ್ಳಿದ್ದವು. ಅವನು ನಿನ್ನ ಫೋಟೋವನ್ನು ನೋಡುತ್ತಾ ಅದಕ್ಕೆ ಕಿಸ್ ಕೊಡುತ್ತಿದ್ದೇನೆ ಎಂದಾಗ ನಾಚಿಕೆಯಿಂದ ನನ್ನ ಕಿವಿಗಳು ಕೆಂಪಾಯಿತು. ಆ ಕ್ಷಣ ನನಗೆ ಅರಿವಾಯಿತು, ನನ್ನ ಮುಂದಿನ ಜೀವನ ಪಾರಂಪರ್ಯ ಮತ್ತು ಹೊಸತನದ ಮಧ್ಯೆ ನಡೆಯಬೇಕಾದ ಒಂದು ಹೊಸ ಪ್ರಯಾಣವಾಗಲಿದೆ. ಡಿಸೆಂಬರ್ನ ತಣ್ಣನೆಯ ಚಳಿಯಲ್ಲಿಯೂ ನಾನು ಕೆಲವೇ ಕ್ಷಣಗಳಲ್ಲಿ ಬೆವರಿನಲ್ಲಿ ಸಂಪೂರ್ಣವಾಗಿ ತೊಯ್ದಿದ್ದೆ. ಮತ್ತೆ ಮೊಬೈಲ್ನ ರಿಂಗ್ ಶಬ್ದ ಕೇಳುತ್ತಿದ್ದಂತೆಯೇ ನಾನು ಬೆಚ್ಚಿಬಿದ್ದೆ. ಈ ಬಾರಿ ಫೋನ್ ತೆಗೆದುಕೊಳ್ಳದೆ ಧೈರ್ಯ ಸೇರಿಸಿಕೊಂಡು ಒಂದು ಚಿಕ್ಕ ಸಂದೇಶ ಕಳುಹಿಸಿದೆ. ನನಗೆ ನಿದ್ರೆ ಬರುತ್ತಿದೆ, ಮತ್ತೆ ಯಾವಾಗಲಾದರೂ ಮಾತನಾಡೋಣ. ಸಂದೇಶ ಕಳುಹಿಸಿದ ಇನ್ನೂ 1 ನಿಮಿಷವೂ ಆಗಿರಲಿಲ್ಲ. ಅಷ್ಟರಲ್ಲೇ ತಕ್ಷಣ ಪ್ರತಿಕ್ರಿಯೆ ಬಂತು. ನನ್ನ ನಿದ್ರೆ ಹಾರಿಸಿ ನೀನು ಹೇಗೆ ನಿದ್ರೆ ಮಾಡುತ್ತೀ? ಇವತ್ತಿನ ರಾತ್ರಿ ನಿನ್ನನ್ನು ಮಲಗಲು ಬಿಡುವುದಿಲ್ಲ ಎಂಬ ಅವನ ಮಾತುಗಳು ನನ್ನ ಮನಸ್ಸನ್ನು ಗೊಂದಲಕ್ಕೆ ತಳ್ಳಿದವು. ಇಂತಹ ಮಾತುಗಳಿಗೆ ನಾನು ಏನು ಉತ್ತರಿಸಬೇಕು ಎಂಬುದೇ ಅರ್ಥವಾಗಲಿಲ್ಲ. ಇನ್ನು ನನ್ನ ಮನೆಯವರಿಗೆ ನಾನು ಅವನೊಂದಿಗೆ ಮಾತನಾಡುತ್ತಿದ್ದೇನೆ ಎಂಬ ವಿಷಯವೇ ಗೊತ್ತಿರಲಿಲ್ಲ. ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾಗಿ ಕೊನೆಗೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟೆ. ನಿಶ್ಚಿತಾರ್ಥದ ನಂತರ ಮದುವೆ ಆಗುವ ಹುಡುಗನಿಂದ ಇಂತಹ ಮಾತುಗಳು ಬರುತ್ತವೆ ಎಂಬ ಕಲ್ಪನೆಯೇ ನನಗೆ ಇರಲಿಲ್ಲ. ನಾನು ಊಹಿಸಿದ್ದದ್ದು ಸಾಮಾನ್ಯವಾಗಿ ಕ್ಷೇಮ ಸಮಾಚಾರ ಮಾತ್ರ. ಆದರೆ ಮೊದಲೇ ಕರೆಯಲ್ಲೇ ಅವನು ನನ್ನ ಸ್ಥೈರ್ಯವನ್ನೇ ಕದಡಿದ್ದ. ಸ್ನೇಹಿತರೆ, ಆ ರಾತ್ರಿ ನಿದ್ರೆ ಎನ್ನುವುದು ನನ್ನ ಕಣ್ಣಿಗೆ ಬರಲೇ ಇಲ್ಲ. ಅವನ ಮಾತುಗಳು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ದವು. ನಮ್ಮ ಮದುವೆ ಇನ್ನು 6 ತಿಂಗಳ ನಂತರ ನಿಶ್ಚಯವಾಗಿತ್ತು. ಆ 6 ತಿಂಗಳ ಅವಧಿಯಲ್ಲಿ ಇಂತಹ ಮಾತುಗಳನ್ನು ಕೇಳುತ್ತಾ ಬದುಕಬೇಕೆಂಬ ಆಸೆ ನನಗೇ ಇರಲಿಲ್ಲ. ಮನೆಯ ಹಿರಿಯ ಮಹಿಳೆಯರಿಂದ ನಾನು ಕೇಳಿದ್ದ ಮಾತುಗಳು ನೆನಪಾಗುತ್ತಿದ್ದವು. ಮದುವೆಗೆ ಮೊದಲು ಹುಡುಗ ಹುಡುಗಿ ಅತಿಯಾಗಿ ಮಾತನಾಡಲು ಆರಂಭಿಸಿದರೆ ಸಂಬಂಧದ ಪವಿತ್ರತೆ ಮತ್ತು ಅದರ ಸೌಂದರ್ಯ ನಿಧಾನವಾಗಿ ಕರಗಿ ಹೋಗುತ್ತದೆ ಎಂದು. ಅದೇ ಭಯ ನನ್ನ ಮನಸ್ಸನ್ನು ಇನ್ನಷ್ಟು ಭಾರವಾಗಿಸಿತ್ತು.
ಮದುವೆಗೆ ಮೊದಲು ಹುಡುಗ ಹುಡುಗಿ ಅತಿಯಾಗಿ ಭೇಟಿಯಾಗಲು ಮಾತನಾಡಲು ಆರಂಭಿಸಿದರೆ ಆ ಸಂಬಂಧಗಳು ನಿಧಾನವಾಗಿ ತಮ್ಮ ನಿಯಂತ್ರಣವನ್ನು ದಾಟುತ್ತವೆ ಎಂಬುದನ್ನು ನಾನು ಮನೆಯ ಹಿರಿಯರಿಂದ ಕೇಳಿ ಬೆಳೆದಿದ್ದೆ. ಮದುವೆ ನಡೆಯುವ ಮುನ್ನವೇ ಅತಿಯಾದ ಹತ್ತಿರತೆ ಬೆಳೆದು ಆಗಬಾರದ ವಿಷಯಗಳು ಆಗಿಬಿಡುತ್ತವೆ. ಅಂತಹ ಸಂಬಂಧಗಳು ಹೆಚ್ಚು ದಿನ ತಾಳ್ಮೆಯಿಂದ ಮುಂದುವರೆಯುವುದಿಲ್ಲ ಎಂಬ ಭಯ ನನ್ನ ಮನಸ್ಸಿನಲ್ಲಿ ಗಾಢವಾಗಿತ್ತು. ಅದಕ್ಕಾಗಿಯೇ ಮದುವೆಗೆ ಮುನ್ನವೇ ಅರವಿಂದ್ ಜೊತೆಗೆ ಮಾತನಾಡಲು, ಅವನೊಂದಿಗೆ ಹತ್ತಿರತೆ ಹೆಚ್ಚಿಸಿಕೊಳ್ಳಲು ನನಗೆ ಮನಸ್ಸೇ ಇರಲಿಲ್ಲ. ಈಗ ಅವನು ಕೇವಲ ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆ. ನಾಳೆ ಅವನು ನೇರವಾಗಿ ಭೇಟಿಯಾಗಲು ಕೇಳಿದರೆ ನಾನು ಏನು ಮಾಡಬೇಕು ಎಂಬ ಆತಂಕ ನನ್ನನ್ನು ಕಾಡುತ್ತಿತ್ತು. ಹುಡುಗ ಮತ್ತು ಹುಡುಗಿ ನಿಶ್ಚಿತಾರ್ಥವಾದ ಮೇಲೆ ಒಮ್ಮೆ ಭೇಟಿಯಾದರೆ ತಮ್ಮ ನಿಯಂತ್ರಣದಲ್ಲಿ ಉಳಿಯುವುದು ತುಂಬ ಕಷ್ಟವಾಗುತ್ತದೆ ಎಂಬ ಸತ್ಯ ನನಗೆ ಗೊತ್ತಿತ್ತು. ಈ ಎಲ್ಲ ವಿಚಾರಗಳಲ್ಲಿ ಮುಳುಗಿ ಕುಳಿತಿದ್ದಾಗಲೇ ಒಂದು ವಿಷಯ ನನ್ನ ಮನಸ್ಸಿಗೆ ತೀವ್ರವಾಗಿ ತಟ್ಟಿತ್ತು. ಅರವಿಂದ್ ನನಗೆ ಇನ್ನೂ ಸಂಪೂರ್ಣ ಅನ್ಯನು. ನಮ್ಮ ಎಂಗೇಜ್ಮೆಂಟ್ ಆಗಿ ಇನ್ನು ಕೇವಲ ಒಂದೇ ದಿನ ಕಳೆದಿತ್ತು. ಆದರೂ ಅವನು ಮಾತನಾಡುತ್ತಿದ್ದ ಮಾತುಗಳು ನನಗೆ ಸರಿಯಾಗಿಲ್ಲವೆನಿಸಿದವು. ಅದೇ ಕಾರಣಕ್ಕೆ ಮುಂದಿನ ರಾತ್ರಿ ಅವನ ಕರೆ ಮತ್ತೆ ಬಂದಾಗ ಈ ಬಾರಿ ಸ್ಪಷ್ಟವಾಗಿ ನಮ್ಮ ಸಂಸ್ಕಾರದಲ್ಲಿ ಇಂತಹದ್ದು ಸರಿಯೆಂದು ಕಾಣುವುದಿಲ್ಲ ಎಂದು ಹೇಳಬೇಕು ಎಂದು ನಾನು ನಿರ್ಧರಿಸಿಕೊಂಡಿದ್ದೆ. ಆದರೆ ಅವನು ನನ್ನ ಮಾತು ಕೇಳುವವನೇ ಅಲ್ಲ. ನಾನು ಹೇಳಿದ ಮಾತುಗಳನ್ನು ಅವನು ಅಷ್ಟೇನೂ ಮಹತ್ವವಿಲ್ಲದಂತೆ ಕಡೆಗಣಿಸಿದ. ಅವನಿಗೆ ತನ್ನ ಆತುರ, ಅಶಾಂತಿ ಮತ್ತು ಬಯಕೆಯನ್ನು ಹೇಳಿಕೊಳ್ಳುವುದೇ ಮುಖ್ಯವಾಗಿತ್ತು. ಅವನು ಬಳಸುತ್ತಿದ್ದ ಪದಗಳು, ಹೇಳುತ್ತಿದ್ದ ಮಾತುಗಳು ನನ್ನನ್ನು ಅಷ್ಟು ಅಜ್ಜರಗೊಳಿಸಿದವು. ಲಜ್ಜೆಯಿಂದ ನನ್ನ ಕಿವಿಗಳವರೆಗೆ ಬಿಸಿ ಏರಿದಂತೆ ಅನಿಸಿತು. ಒಮ್ಮೆ ನಾನು ಧೈರ್ಯ ಮಾಡಿಕೊಂಡು ಅರವಿಂದ್ಗೆ ಸ್ಪಷ್ಟವಾಗಿ ಹೇಳಿಬಿಟ್ಟೆ, ನೀವು ಇಂತಹ ಮಾತುಗಳನ್ನು ಆಡಬೇಡಿ, ನನಗೆ ಒಳ್ಳೆಯದಾಗಿ ಅನಿಸುವುದಿಲ್ಲ ಎಂದು. ಅದಕ್ಕೆ ಅವನು ನಗುತ್ತಾ, ಹಾಗಾದರೆ ನಿನ್ನ ಅಭಿಪ್ರಾಯದಲ್ಲಿ ಮದುವೆ ಆಗೋ ಗಂಡ ಹೆಂಡತಿ ಏನು ಮಾತನಾಡಬೇಕು? ರಾಜಕೀಯ ಚರ್ಚೆ ಮಾಡಬೇಕಾ? ಇಲ್ಲ ಎರಡರ ಪಾಠ ಹೇಳಿಕೊಳ್ಳಬೇಕಾ? ಪ್ರಿಯತಮೆ, ನಿಶ್ಚಿತಾರ್ಥ ಆದ ಮೇಲೆ ಹುಡುಗ ಹುಡುಗಿ ಫೋನ್ನಲ್ಲಿ ಇಂಥದೇ ಮಾತುಗಳನ್ನು ಆಡುತ್ತಾರೆ. ನಿದ್ರೆ ಕಸಿದುಕೊಳ್ಳುವ, ಮನಸ್ಸನ್ನು ಅಶಾಂತಗೊಳಿಸುವ ಮಾತುಗಳನ್ನು ಎಂದು ಹೇಳಿದ. ನಾನು ಮತ್ತೆ, ಅರವಿಂದ್ ದಯವಿಟ್ಟು ನನ್ನ ಜೊತೆ ಇಂಥ ಪದಗಳಲ್ಲಿ ಮಾತನಾಡಬೇಡಿ, ನನಗೆ ಅಸಹಜವಾಗುತ್ತದೆ ಎಂದಾಗ ಅವನು ತಕ್ಷಣ, ಹಾಗಾದರೆ ಜಾನು ಅಂತ ಕರೆಯಲ್ಲ, ಸ್ವೀಟ್ ಹಾರ್ಟ್ ಅಂತ ಕರೀತೀನಿ ಎಂದು ಹೇಳಿದ. ಅವನ ಇಂತಹ ಮಾತುಗಳೇ ನನ್ನನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳುತ್ತಿದ್ದವು. ನಾನು ಈಗ ಅರವಿಂದ್ ಜೊತೆ ಮಾತನಾಡದೇ ಇರಲು ಕಾರಣಗಳನ್ನು ಹುಡುಕತೊಡಗಿದ್ದೆ. ಒಂದು ದಿನ ನಾನು ಅವನಿಗೆ, ನನ್ನ ಅಮ್ಮ ನೀವು ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿದ್ದಾರೆ. ಅವರು ನನಗೆ ತುಂಬ ಗದರಿಸಿದ್ದಾರೆ. ನಮ್ಮ ಮನೆಯಲ್ಲಿ ಮದುವೆಗೆ ಮೊದಲು ಇಂಥದ್ದು ಸರಿಯೆಂದು ನೋಡಲ್ಲ ಎಂದು ಹೇಳಿಬಿಟ್ಟೆ. ನನ್ನ ಮಾತು ಕೇಳಿದ ಅವನು ಗಂಭೀರವಾಗಿ, ನನಗೆ ಯಾವುದು ಗೊತ್ತಿಲ್ಲ, ನಿನ್ನ ಅಮ್ಮನಿಗೆ ನೇರವಾಗಿ ಹೇಳ್ತೀನಿ. ನನ್ನ ಕಾವ್ಯನ ಜೊತೆ ಮಾತನಾಡಲು ಬಿಡಿ, ಇಲ್ಲದಿದ್ದರೆ ನಾನೇ ನಿಮ್ಮ ಮನೆಗೆ ಬಂದು ನಿನ್ನನ್ನು ಭೇಟಿಯಾಗುತ್ತೇನೆ ಎಂದು ಬೆದರಿಕೆಯಂತೆಯೇ ಹೇಳಿದ. ನೀನು ಗೊತ್ತಿಲ್ಲ ನಾನು ಹೇಗೆ ದಿನಗಳನ್ನು ಎಣಿಸುತ್ತಾ ಕಳೆಯುತ್ತಿದ್ದೇನೆ. ಈಗ ನಿನ್ನೊಂದಿಗೆ ಮಾತನಾಡುವುದಕ್ಕೂ ಅವಕಾಶ ಕೊಡದಿದ್ದರೆ ಅದು ನನ್ನ ಮೇಲೆ ಮಾಡಿದ ದೊಡ್ಡ ಅನ್ಯಾಯ. ನಾನು ನಿರಪರಾಧಿ. ಸಂಪೂರ್ಣ ರಾತ್ರಿ ಅಶಾಂತಿಯಿಂದ ಕಳೆಯುತ್ತೇನೆ. ಕನಸಲ್ಲೂ ಕಲ್ಪನೆಗಳಲ್ಲೂ ನಿನ್ನನ್ನು ಅಪ್ಪಿಕೊಂಡು ಮುತ್ತಿಡುತ್ತಿರುತ್ತೇನೆ ಎಂದು ಅವನು ಹೇಳುತ್ತಿದ್ದ ಮಾತುಗಳು ನನ್ನ ಮನಸ್ಸಿಗೆ ತುಂಬ ಅಶಾಂತಿ ತಂದವು. ಸಮಯ ಹೇಗೂ ಕಳೆಯುತ್ತಲೇ ಇತ್ತು. ಆದರೆ ಅರವಿಂದನ ಬೇಡಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋದವು. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಮಾತನಾಡೋಣ ಎಂದು ಒತ್ತಾಯ, ಮತ್ತೊಮ್ಮೆ ಮನೆಯಲ್ಲಿ ಯಾವುದಾದರೂ ನೆಪ ಹೇಳಿ ಹೊರಗೆ ಬಂದು ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗೋಣ ಎಂಬ ಬೇಡಿಕೆ. ಒಂದು ದಿನ ಅವನು ಹೇಳಿದ ಮಾತು ನನ್ನನ್ನು ಸಂಪೂರ್ಣ ಕದಲಿಸಿಬಿಟ್ಟಿತ್ತು. ನಿನಗಾಗಿ ನಾನು ತುಂಬ ಸುಂದರವಾದ ನೆಟ್ನ ನೈಟಿ ತಂದಿದ್ದೇನೆ. ಮದುವೆಯ ಮೊದಲ ರಾತ್ರಿ ಅದನ್ನು ಹಾಕಿಕೊಂಡರೆ ನೀನು ಭಯಂಕರವಾಗಿ ಸುಂದರವಾಗಿ ಕಾಣ್ತೀಯ ಎಂದು ಅವನು ಹೇಳಿದ. ಆ ಮಾತು ನನ್ನ ಹೃದಯದ ಬಡಿತವನ್ನು ಅತಿಯಾಗಿ ವೇಗಗೊಳಿಸಿತು. ಮನಸ್ಸಿನಲ್ಲಿ ಭಯ, ನಾಚಿಕೆ ಮತ್ತು ಗೊಂದಲ ಎಲ್ಲವೂ ಒಟ್ಟಾಗಿ ತುಂಬಿಕೊಂಡವು. ನಾನು ಅರವಿಂದನಿಗೆ ಕಠಿಣವಾಗಿ ಹೇಳಿಬಿಟ್ಟೆ, ಪ್ರತಿ ವಿಷಯಕ್ಕೂ ಒಂದು ಮಿತಿ ಇರುತ್ತದೆ, ಆದರೆ ನಿನ್ನೊಳಗೆ ಅದಕ್ಕೇನೂ ಜಾಗವಿಲ್ಲ. ನಾನು ನಿನ್ನ ಮದುವೆ ಆಗೋ ಹುಡುಗಿ, ಇನ್ನು ನಿನ್ನ ಹೆಂಡತಿಯಲ್ಲ. ನೀನು ನನ್ನೊಂದಿಗೆ ಮಾತನಾಡಬೇಕೆಂಬ ಅಗತ್ಯವೇ ಇಲ್ಲ, ಏಕೆಂದರೆ ನಿಶ್ಚಿತಾರ್ಥ ಸಂಬಂಧ ಅಷ್ಟೊಂದು ಆಳವಾದ ಸಂಬಂಧವೇ ಅಲ್ಲ. ಅದರ ಮೇಲೂ ಇಂತಹ ಮಾತುಗಳು ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ನಿನ್ನೊಳಗೆ ಸಂಸ್ಕಾರ ಎಂಬ ಪದಕ್ಕೆ ಅರ್ಥವೇ ಇಲ್ಲ ಎಂದು ಈ ಮಾತುಗಳನ್ನು ಹೇಳುವಾಗ ನನ್ನ ಧ್ವನಿ ಸ್ವಲ್ಪ ಗಟ್ಟಿಯಾಗಿತ್ತು. ಅದರಿಂದ ಅರವಿಂದ್ ಕೂಡ ಕೋಪಗೊಂಡ. ನೀನು ಯಾವ ರೀತಿಯ ಮಾತುಗಳನ್ನು ಆಡುತ್ತಿದ್ದೀಯಾ? ನಾನು ಯಾವ ಬಗೆಯ ನಾಚಿಕೆ ಬರುವ ಕೆಲಸ ಅಥವಾ ಕೆಟ್ಟ ಮಾತು ಆಡಿದ್ದೇನೆ? ನನ್ನ ಬೆಳವಣಿಗೆಯ ಮೇಲೆ ನೀನು ಪ್ರಶ್ನೆ ಎತ್ತುತ್ತಿದ್ದೀಯಾ ಎಂದು ಅವನು ಕಟುವಾಗಿ ಹೇಳಿದ. ಕೋಪದ ಹೊತ್ತಿನಲ್ಲಿ ನಾನು ಫೋನನ್ನು ಕಟ್ ಮಾಡಿಬಿಟ್ಟೆ.
ಆ ದಿನದಿಂದ ನಾನು ಅರವಿಂದನ ಕರೆಗಳನ್ನು ಸ್ವೀಕರಿಸುವುದನ್ನೇ ನಿಲ್ಲಿಸಿದ್ದೆ. 12 ದಿನಗಳು ಕಳೆದಿತ್ತು. ಆ ಅವಧಿಯಲ್ಲಿ ನಾನು ಅವನ ಒಂದೇ ಒಂದು ಕರೆಗೂ ಉತ್ತರಿಸಲಿಲ್ಲ. ಅಷ್ಟರಲ್ಲೇ 12 ದಿನಗಳ ನಂತರ ನನ್ನ ಅತ್ತೆ ಮನೆಯಿಂದ ಕರೆ ಮಾಡಿ ನಮಗೆ ಮದುವೆಯನ್ನು ಬೇಗನೆ ಮಾಡಬೇಕಾಗಿದೆ ಎಂದು ಹೇಳಿದರು. ಅದನ್ನು ಕೇಳಿ ನನ್ನ ಅಮ್ಮ ಆಶ್ಚರ್ಯಗೊಂಡರು. ನಿಶ್ಚಿತಾರ್ಥದ ಸಮಯದಲ್ಲಿ 6 ತಿಂಗಳ ನಂತರ ಮದುವೆ ಎಂದು ತೀರ್ಮಾನವಾಗಿತ್ತಲ್ಲ, ಇನ್ನು ನಮ್ಮ ತಯಾರಿಯೇ ಪೂರ್ಣವಾಗಿಲ್ಲ ಎಂದು ಅಮ್ಮ ಹೇಳಿದರು. ಅದಕ್ಕೆ ಅತ್ತೆ, ಕೆಲವು ಸಮಸ್ಯೆಗಳು ಉಂಟಾಗಿವೆ, ಅದಕ್ಕಾಗಿಯೇ 1 ತಿಂಗಳೊಳಗೆ ಮದುವೆ ಬೇಕಾಗಿದೆ ಎಂದರು. ಈ ಮಾತು ಕೇಳಿ ಅಮ್ಮ ಅಪ್ಪ ಇಬ್ಬರು ಗೊಂದಲಕ್ಕೆ ಒಳಗಾದರು. ಅಪ್ಪ ಕೇಳಿದರು, ಅಂತಹ ಯಾವ ದೊಡ್ಡ ಸಮಸ್ಯೆ ಬಂದಿದೆ ಎಂದು. ಆದರೆ ಅವರು ಸ್ಪಷ್ಟವಾಗಿ ಏನೂ ಕೂಡ ಹೇಳಲಿಲ್ಲ. ನನಗೆ ಮಾತ್ರ ತಕ್ಷಣ ಅರ್ಥವಾಗಿತ್ತು, ಇದಕ್ಕೆಲ್ಲ ಕಾರಣ ಅರವಿಂದೇ. ಅವನ ಹಠವೇ ಇದು. ಅವನು ತನ್ನ ಹಠದಲ್ಲಿ ಮದುವೆಯನ್ನು ಬೇಗನೆ ಮಾಡಿಸಿಕೊಳ್ಳಲು ಬಯಸುತ್ತಿದ್ದ. ಅತ್ತೆ, ಕೆಲವು ಮನೆಯ ವಿಷಯಗಳಿವೆ, ದಯವಿಟ್ಟು ಬೇಗನೆ ಮದುವೆಯ ದಿನಾಂಕ ಕೊಡಿ ಎಂದಷ್ಟೇ ಹೇಳಿದರು. ಅಮ್ಮ, ಚಿಕ್ಕಪ್ಪ, ದೊಡ್ಡಪ್ಪರ ಜೊತೆ ಚರ್ಚಿಸಿದಾಗ ಮದುವೆ ಮಾಡಲೇಬೇಕಾದದ್ದು. ಅವರು ತಾವೇ ಎಷ್ಟು ಆತುರ ತೋರಿಸುತ್ತಿದ್ದಾರೆ, ಅಂದರೆ ಏನೋ ಸಮಸ್ಯೆ ಇರಬಹುದು, ಬೇಗನೆ ಮದುವೆ ಮಾಡಿಬಿಡೋಣ ಎಂಬ ಸಲಹೆ ಬಂತು. ಅಪ್ಪ ಕೂಡ ಅದಕ್ಕೆ ಒಪ್ಪಿಗೆ ನೀಡಿದರು. ಆನಂತರ ಅರವಿಂದ್ನಿಂದ ನನಗೆ ಯಾವುದೇ ಕರೆ ಬರಲಿಲ್ಲ. 1 ತಿಂಗಳ ಸಮಯವು ಅತೀವ ವೇಗವಾಗಿ ಕಳೆಯಿತು. ಮದುವೆಯ ದಿನವೂ ಬಂದು ಬಿಟ್ಟಿತ್ತು. ಆದರೆ ಮಂಟಪದಲ್ಲಿ ನನ್ನನ್ನು ಅರವಿಂದನ ಪಕ್ಕದಲ್ಲಿ ಕುಳ್ಳಿರಿಸಿದಾಗ ಅವನ ಮುಖದಲ್ಲಿ ತೀವ್ರವಾದ ಅಸಹನೆ ಮತ್ತು ಕೋಪ ಕಾಣಿಸಿತು. ಏನಾಗಿದೆ ಎಂದು ನನಗೆ ಅರ್ಥವಾಗಲಿಲ್ಲ. ವಿದಾಯದ ನಂತರ ನಾನು ಗಂಡನ ಮನೆಗೆ ತಲುಪಿದಾಗ ನನ್ನನ್ನು ಅರವಿಂದನ ಕೋಣೆಯಲ್ಲಿ ಕುಳ್ಳಿರಿಸಿದರು. ನನ್ನ ಹೃದಯದ ಬಡಿತ ಅತಿಯಾಗಿ ವೇಗವಾಗಿತ್ತು. ಫೋನ್ನಲ್ಲಿ ಹಿಂದೆ ಅವನು ತೋರಿಸಿದ್ದ ಆ ತೀವ್ರ ಆತುರ ನೆನಪಾಗಿ ಇವತ್ತಾದರೂ ಅದು ಇನ್ನಷ್ಟು ಹೆಚ್ಚಿರಬಹುದು ಎಂದು ನಾನು ಭಾವಿಸಿದ್ದೆ. ಅವನು ಕೋಣೆಗೆ ಬಂದಾಗ ಬಾಗಿಲು ಮುಚ್ಚಿ ಲಾಕ್ ಮಾಡಿದ ತಕ್ಷಣ ನನ್ನ ಹೃದಯ ಯಾರೋ ಬಿಗಿಯಾಗಿ ಒತ್ತಿದಂತೆ ಅನುಭವವಾಯಿತು. ಆದರೆ ಅವನು ನನ್ನ ಬಳಿಗೆ ಬರಲೇ ಇಲ್ಲ. ನನ್ನತ್ತ ಒಂದು ನೋಟವೂ ಹಾಕಲಿಲ್ಲ. ಇವತ್ತಿನ ಎಲ್ಲ ಸಿದ್ಧತೆಗಳನ್ನು ನಾನು ಕೇವಲ ಅವನಿಗಾಗಿಯೇ ಮಾಡಿಕೊಂಡಿದ್ದೆ. ಆದರೆ ಅವನು ನೇರವಾಗಿ ಅಲಮಾರಿಯ ಬಳಿ ಹೋಗಿ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ವಾಶ್ರೂಮಿಗೆ ಹೋದ. ಮರಳಿ ಬಂದಾಗ ಸರಳವಾದ ಬಟ್ಟೆಗಳಲ್ಲಿ ಇದ್ದ. ಆಮೇಲೆ ನನ್ನತ್ತ ನೋಡದೆ ಕೋಣೆಗೆ ಹೊಂದಿಕೊಂಡ ಬಾಲ್ಕನಿಗೆ ಹೊರಟು ಹೋದ. ಆ ರಾತ್ರಿ ಅವನು ಮತ್ತೆ ಕೋಣೆಯೊಳಗೆ ಕಾಲಿಟ್ಟೇ ಇಲ್ಲ. ನಾನು ನಿರಂತರವಾಗಿ 2 ಗಂಟೆಗಳ ಕಾಲ ಅವನಿಗಾಗಿ ಕಾಯುತ್ತಿದ್ದೆ. ದೇಹವು ಮನಸ್ಸು ತುಂಬ ಆಲಸಿಕೊಂಡಿದ್ದರಿಂದ ಕೊನೆಗೆ ನಾನೇ ಎದ್ದು ಬಾಲ್ಕನಿಗೆ ಹೋಗಿಬಿಟ್ಟೆ. ಅಲ್ಲಿ ಅರವಿಂದ್ ಕುಳಿತು ಸಿಗರೇಟ್ ಸೇದುತ್ತಿದ್ದ. ಅವನ ಮುಖದಲ್ಲಿ ಭಾರೀ ಕೋಪ ಮತ್ತು ಕಠೋರತೆಯ ಭಾವನೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನಾನು ಮೃದುವಾಗಿ, ಅರವಿಂದ್, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಾ ಎಂದು ಕೇಳಿದೆ. ಆದರೆ ಅವನು ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ. ಇದರಿಂದ ನನಗೆ ಏನು ಸಂಬಂಧ ಎಂದು ತುಂಬ ರುಕ್ಷವಾಗಿ ಉತ್ತರಿಸಿದ. ಆಗ ನಾನು ಒಳಗೆ ಕುಳಿತು ತುಂಬ ದಣಿದು ಹೋಗಿದ್ದೇನೆ ಎಂದಾಗ ಅವನು ನಿರ್ಲಕ್ಷ್ಯದಿಂದ, ನಿನ್ನನ್ನು ಯಾರೂ ಕುಳಿತುಕೊಳ್ಳು ಎಂದು ಹೇಳಿದರು, ಹೋಗು, ಬಟ್ಟೆ ಬದಲಿಸಿಕೊ ಮತ್ತು ಮಲಗಿಬಿಡು ಎಂದು ಹೇಳಿದ. ಆ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ನನ್ನ ತಲೆ ಸುತ್ತಿದಂತೆ ಆಯಿತು. ಕೋಪವು ಒಳಗೊಳಗೆ ಏರುತ್ತಿತ್ತು. ಆದರೆ ನಾನು ಅಷ್ಟೊಂದು ನಿರ್ಲಜ್ಜಳಲ್ಲ. ನನ್ನಿಂದಲೇ ಹೇಳಿಕೊಳ್ಳಲು ನಾನು ನಿನಗಾಗಿ ಸಜ್ಜಾಗಿ ಕುಳಿತಿದ್ದೇನೆ. ಈಗ ನಾನು ನಿನ್ನ ಹೆಂಡತಿ. ಇವತ್ತು ನಮ್ಮ ಮೊದಲ ರಾತ್ರಿ ಎಂದು. ಮದುವೆಗೆ ಮೊದಲು ಅವನು ತೋರಿಸಿದ್ದ ಆತುರ, ಬಯಕೆ ಎಲ್ಲವೂ ನೆನಪಿಗೆ ಬಂದವು. ಆದರೆ ಈಗ ನಾನು ಏನು ಹೇಳಲಿಲ್ಲ. ಆದರೆ ಮನಸ್ಸಿನೊಳಗೆ ಒಂದು ಆಸೆ ಮಾತ್ರ ಗಟ್ಟಿಯಾಗಿ ಇತ್ತು. ಅವನು ಇವತ್ತು ನನ್ನನ್ನು ಮೆಚ್ಚಿ ತನ್ನ ಪ್ರೀತಿಯನ್ನು ಹೇಳುತ್ತಾನೆ ಎಂದು. ಆ ನಿರೀಕ್ಷೆ ಮಾತ್ರ ನಿರಾಶೆಯಾಗಿ ಉಳಿಯಿತು. ನಾನು ಮತ್ತೆ ಕೋಣೆಗೆ ಬಂದೆ. ಅಲಮಾರಿಯಿಂದ ಸರಳವಾದ ಡ್ರೆಸ್ ತೆಗೆದುಕೊಂಡು ಬದಲಿಸಿ ಮಲಗಿಕೊಂಡೆ. ಆದರೆ ನಿದ್ರೆಯೇ ಬರಲಿಲ್ಲ. ಸುಮಾರು 1 ಗಂಟೆಯ ನಂತರ ಅರವಿಂದ್ ಮರಳಿ ಬಂದ. ನನ್ನ ಪಕ್ಕದಲ್ಲೇ ಮಲಗಿ ಲ್ಯಾಂಪ್ ಆಫ್ ಮಾಡಿಬಿಟ್ಟ. ನಂತರ ನನ್ನನ್ನು ತನ್ನ ಕಡೆಗೆ ಎಳೆದುಕೊಂಡು ಕೈಗಳಲ್ಲಿ ತುಂಬಿಕೊಂಡ. ಆದರೆ ಅವನ ಬಾಯಿಂದ ಒಂದೇ ಒಂದು ಪದವೂ ಹೊರಬರಲಿಲ್ಲ. ಅವನು ಗಂಡನ ಹಕ್ಕನ್ನು ಮಾತ್ರ ವಸೂಲಿ ಮಾಡಿಕೊಂಡ. ಆದರೆ ಒಂದು ಮಾತು ಕೂಡ ಮಾತನಾಡದೆ ಇದ್ದದ್ದು ನನಗೆ ಅರ್ಥವಾಗಲೇ ಇಲ್ಲ. ಅವನು ಏಕೆ ಇಷ್ಟು ಬದಲಾಗಿದ್ದಾನೆ ಎಂದು. ಬೆಳಿಗ್ಗೆ ನಾನು ಬೇಗನೆ ಎದ್ದೆ. ಸ್ನಾನ ಮುಗಿಸಿ ಚೆನ್ನಾಗಿ ಸೀರೆ ತೊಟ್ಟು ಮೇಕಪ್ ಮಾಡಿಕೊಂಡು ಸಜ್ಜಾಗಿದ್ದೆ. ಈಗಲಾದರೂ ಅವನು ನನ್ನನ್ನು ನೋಡಿ ಮೆಚ್ಚುತ್ತಾನೆ ಎಂಬ ಭರವಸೆ ಇತ್ತು. ಆದರೆ ಅರವಿಂದ್ ಎದ್ದ ತಕ್ಷಣ ಸ್ನಾನಕ್ಕೆ ಹೋಗಿ ತಯಾರಾಗಿ ನೇರವಾಗಿ ಕೋಣೆಯಿಂದ ಹೊರಗೆ ನಡೆದು ಬಿಟ್ಟ. ನನ್ನೊಂದಿಗೆ ಮಾತನಾಡುವುದು ದೂರದ ಮಾತು. ಅವನು ನನ್ನತ್ತ ನೋಡಲು ಸಹ ಪ್ರಯತ್ನಿಸಲಿಲ್ಲ. ನಾನು ಹೊರಗೆ ಬಂದಾಗ ಅತ್ತೆ ಮತ್ತು ಅತ್ತಿಗೆ ಟೇಬಲ್ ಮೇಲೆ ಉಪಹಾರ ಸಿದ್ಧಪಡಿಸುತ್ತಿದ್ದರು. ಅತ್ತೆ ನನ್ನನ್ನು ನೋಡಿ ಹತ್ತಿರ ಬಂದು ಆಶೀರ್ವಾದ ನೀಡಿದರು. ಅರವಿಂದನ ಅಣ್ಣನ
ಹೆಂಡತಿ ನನ್ನ ಕಿವಿಯಲ್ಲಿ ನೀನು ತುಂಬ ಸುಂದರವಾಗಿ ಕಾಣ್ತಿದ್ದೀಯಾ ಎಂದು ಹೇಳಿದಳು. ನಾನು ಮನಸ್ಸಿಲ್ಲದ ನಗು ನೀಡಿ ಥ್ಯಾಂಕ್ಸ್ ಎಂದು ಮಾತು ತಪ್ಪಿಸಿಕೊಂಡೆ. ಯಾರಿಂದ ಪ್ರಶಂಸೆ ಕೇಳಬೇಕೆಂದು ನಾನು ಬಯಸಿದ್ದೇನೋ ಅವನು ಮಾತ್ರ ಒಂದು ಪದವೂ ಹೇಳಲಿಲ್ಲ. ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಾ ಇದ್ದ. ಅವನು ನನ್ನ ಪಕ್ಕದಲ್ಲೇ ಕುಳಿತಿದ್ದರೂ ನನ್ನನ್ನು ಇದ್ದೇ ಇಲ್ಲದಂತೆ ವರ್ತಿಸುತ್ತಿದ್ದ. ಅರವಿಂದನ ದೊಡ್ಡ ಅತ್ತಿಗೆ ಉಪಹಾರದ ವೇಳೆ ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡುತ್ತಿದ್ದರು. ನನಗೂ ಕೂಡ ಏನು ಬೇಕೆಂದು ಕೇಳುತ್ತಿದ್ದರು. ಅವರು ಒಳ್ಳೆಯ ಸ್ವಭಾವದವರಾಗಿದ್ದರು. ಅರವಿಂದನ ವರ್ತನೆ ಎಲ್ಲರೊಂದಿಗೆ ಚೆನ್ನಾಗಿತ್ತು, ನನ್ನನ್ನು ಹೊರತುಪಡಿಸಿ. ನಮ್ಮ ಮದುವೆ ಆಗಿ 8 ದಿನಗಳು ಕಳೆಯುತ್ತಿದ್ದರೂ ಅವನು ನನ್ನೊಂದಿಗೆ ಮಾತನಾಡಲೇ ಇಲ್ಲ. ಮೆಚ್ಚುಗೆ ಹೇಳುವುದು ದೂರದ ಮಾತು. ಅವನು ಕೋಣೆಗೆ ಬಂದ ತಕ್ಷಣ ನನ್ನತ್ತ ನೋಡದೆ ನೇರವಾಗಿ ಬಾಲ್ಕನಿಗೆ ಹೋಗುತ್ತಿದ್ದ. ಅಲ್ಲಿ ರಾತ್ರಿ ತಡದವರೆಗೂ ಸಿಗರೆಟ್ ಸೇದುತ್ತಿದ್ದ. ಮಧ್ಯರಾತ್ರಿ ಕಳೆದ ಮೇಲೆ ಮಾತ್ರ ಬಂದು ಮಲಗುತ್ತಿದ್ದ. ಅವನು ನನ್ನ ಹತ್ತಿರ ಬಂದಿದ್ದು ಆ ಒಂದೇ ಒಂದು ಬಾರಿ ಮಾತ್ರ. ಮದುವೆಯ ಮೊದಲ ರಾತ್ರಿಯ ನಂತರ ನನಗೆ ಅಷ್ಟೇನೂ ಮಹತ್ವವೇ ಉಳಿದಿರಲಿಲ್ಲವೆಂಬ ಭಾವನೆ ನನ್ನನ್ನು ಕಾಡತೊಡಗಿತು. ಒಂದು ರಾತ್ರಿ ಅರವಿಂದ್ ಕೋಣೆಗೆ ಬಂದಾಗ ನಾನು ಧೈರ್ಯ ಮಾಡಿಕೊಂಡು ಅವನ ಎದುರಿಗೆ ನಿಂತೆ. ಕಣ್ಣಲ್ಲಿ ನೀರು ತುಂಬಿಕೊಂಡು, ಅರವಿಂದ್, ನಿಮಗೆ ಏನಾಗಿದೆ? ನನ್ನ ಜೊತೆ ಏಕೆ ಮಾತನಾಡುತ್ತಿಲ್ಲ ಎಂದು ಕೇಳಿದೆ. ಅದಕ್ಕೆ ಅವನು ತೀಕ್ಷ್ಣವಾಗಿ, ಇನ್ನು ನಿನಗೆ ಸೌಜನ್ಯವಾಗಿ ಮಾತನಾಡುವುದು ಹೇಗೆ? ಮಿತಿಯಲ್ಲಿ ಹೇಗೆ ಇರಬೇಕು ಎಂಬುದೇ ಗೊತ್ತಾಗಲಿಲ್ಲ. ನಿನಗೆ ಮಿತಿಯಲ್ಲಿ ಮಾತನಾಡದ ಗಂಡಸರು ಇಷ್ಟವಿಲ್ಲ ಅಲ್ವಾ? ಅದಕ್ಕೆ ನಾನು ಈಗ ಆ ತಮೀಜು, ಆ ಮಿತಿ ಎಲ್ಲವನ್ನು ಕಲಿಯುತ್ತಿದ್ದೇನೆ ಎಂದು ಕಟುವಾಗಿ ಹೇಳಿದ. ಅಷ್ಟೆಲ್ಲ ಹೇಳಿ ಅವನು ನಿರ್ದಯವಾಗಿ ನನ್ನನ್ನು ಹಿಂದೆ ತಳ್ಳಿಬಿಟ್ಟು ಬಾಲ್ಕನಿಗೆ ಹೊರಟು ಹೋದ. ನಾನು ಅವನ ಮಾತುಗಳನ್ನು ಕೇಳಿ ಬೆಚ್ಚಿಬಿದ್ದೆ. ಫೋನ್ನಲ್ಲಿ ನಡೆದ ಮಾತುಗಳಿಗೆ ಅವನು ಇಷ್ಟು ತಪ್ಪು ಅರ್ಥ ತೆಗೆದುಕೊಳ್ಳುತ್ತಾನೆಂದು ನನಗೆ ಕನಸಲ್ಲೂ ಗೊತ್ತಿರಲಿಲ್ಲ. ನಾನು ಕಣ್ಣೀರು ಒರೆಸಿಕೊಂಡು ಅವನ ಹಿಂದೆ ಬಾಲ್ಕನಿಗೆ ಹೋದೆ. ಅಲ್ಲಿ ಅವನು 2 ಸೀಟಿನ ಸೋಫಾದ ಮೇಲೆ ಕುಳಿತು ಸಿಗರೆಟ್ ಸೇದುತ್ತಿದ್ದ. ನಾನು ಮೌನವಾಗಿ ಅವನ ಪಕ್ಕದಲ್ಲೇ ಕುಳಿತೆ. ಆದರೆ ಅವನ ಮುಖದ ಕೋಪದ ಗೆರೆಗಳು ಹಾಗೆಯೇ ಉಳಿದಿದ್ದವು. ನನ್ನ ಮಾತು ಅವನಿಗೆ ಇಷ್ಟು ತೀವ್ರವಾಗಿ ತಟ್ಟುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ತಪ್ಪು ಮಾಡಿಲ್ಲವೆಂದು ಗೊತ್ತಿದ್ದರೂ ನನ್ನ ವಿವಾಹ ಜೀವನ ಹಾಳಾಗಬಾರದೆಂಬ ಕಾರಣಕ್ಕೆ ನಾನೇ ಕ್ಷಮೆ ಕೇಳಲು ಮುಂದಾದೆ. ಅರವಿಂದ್, ಐ ಆಮ್ ಸಾರಿ. ನಾನು ನಿಮ್ಮೊಂದಿಗೆ ಅಂಥ ರೀತಿ ಮಾತನಾಡಬಾರದಿತ್ತು ಎಂದು ಮೃದುವಾಗಿ ಹೇಳಿದೆ. ಆದರೆ ಅವನಿಗೆ ನನ್ನ ಕಣ್ಣೀರು ಕಾಣಿಸಲಿಲ್ಲ. ನನ್ನ ಕ್ಷಮೆಯೂ ಅವನಿಗೆ ಅರ್ಥವಾಗಲಿಲ್ಲ. ಅವನು ಯಾವುದಕ್ಕೂ ಪ್ರತಿಕ್ರಿಯಿಸದಿದ್ದಾಗ ನಾನು ಧೈರ್ಯ ಮಾಡಿಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟೆ. ಆದರೆ ಗಂಡು ತನ್ನ ಅಹಂಕಾರವನ್ನು ಮನಸ್ಸಿಗೆ ಕಟ್ಟಿಕೊಂಡರೆ ಹೆಣ್ಣಿನ ಸಣ್ಣ ಮಾತಿಗೂ ಎಷ್ಟು ಕಠಿಣ ಶಿಕ್ಷೆ ನೀಡಬಲ್ಲನು ಎಂಬುದು ನನಗೆ ಆ ಕ್ಷಣ ಅರಿವಾಯಿತು. ನಾನು ನನ್ನ ಸ್ಥಾನದಲ್ಲಿ ಸರಿ ಇದ್ದರೂ ಈಗಾಗಲೇ ಕ್ಷಮೆ ಕೇಳಿದ್ದೆ. ಆದರೂ ನನ್ನ ತಲೆಯನ್ನು ಅವನ ಭುಜದ ಮೇಲೆ ಇಟ್ಟ ಕ್ಷಣದಲ್ಲೇ ಅರವಿಂದ್ ನನ್ನನ್ನು ಬಲವಾಗಿ ತಳ್ಳಿ ಹಾಕಿದ. ನಿನಗೆ ಸ್ವಲ್ಪವೂ ತಮೀಜಿ ಇಲ್ಲ? ನಾವು ಹೊರಗಿನ ಬಾಲ್ಕನಿಯಲ್ಲಿ ಕೂತಿದ್ದೇವೆ. ಎದುರಿನ ಮನೆಗಳೆಲ್ಲ ಕಾಣಿಸುತ್ತವೆ. ನೀನು ಹೀಗೆ ನಿರ್ಲಜ್ಜೆಯಂತೆ ನನ್ನ ಹತ್ತಿರ ಬರುತ್ತಿದ್ದೀಯಾ? ನೀನು ಯಾವಾಗಲೂ ಲಜ್ಜೆ ಸಂಸ್ಕಾರಗಳ ಬಗ್ಗೆ ಮಾತನಾಡುತ್ತೀಯಲ್ಲ. ಅಂಥವಳಿಗೆ ಇಂಥ ವರ್ತನೆ ಶೋಭೆ ಕೊಡುತ್ತದೆಯೇ? ಇಂಥ ಮಾತುಗಳನ್ನು ನಾನು ಮಾಡಿದರೆ ಅರ್ಥವಾಗುತ್ತಿತ್ತು. ಏಕೆಂದರೆ ನಾನು ಬೇಶರಮ, ಸಂಸ್ಕಾರವಿಲ್ಲದವನು ಅಲ್ವಾ ಎಂದು ವ್ಯಂಗ್ಯವಾಗಿ ಮಾತನಾಡಿದ. ಆಗ ನಾನು ಜೋರಾಗಿ ಅಳುತ್ತಾ, ಬಿಟ್ಟು ಬಿಡಿ ಅರವಿಂದ್, ಈ ವಿಷಯವನ್ನು ಇಲ್ಲಿಗೆ ಮುಗಿಸೋಣ ಎಂದೆ. ಅದಕ್ಕೆ ಅವನು, ಮುಗಿಸಿಬಿಟ್ಟಿದ್ದೇನೆ ಕಾವ್ಯ, ಹೋಗಿ ವಿಶ್ರಾಂತಿ ಮಾಡು ಎಂದು ತಣ್ಣಗೆ ಉತ್ತರಿಸಿದ. ನಾನು ನೋವಿನಿಂದಲೇ, ನೀವು ನನಗೆ ಮುಖದರ್ಶನವೂ ಕೊಟ್ಟಿಲ್ಲ, ನಾನು ಹೇಗೆ ಕಾಣುತ್ತೇನೆ ಎಂಬುದನ್ನು ಎಂದೂ ಕೂಡ ಹೇಳಿಲ್ಲ. ನಿಮಗಾಗಿ ಸಿಂಗಾರ ಮಾಡಿಕೊಳ್ಳುತ್ತೇನೆ, ಆದರೆ ನೀವು ಒಂದು ನೋಟವೂ ಹಾಕುವುದಿಲ್ಲ ಎಂದು ಹೇಳಿದೆ. ಅದಕ್ಕೆ ಅವನು, ನನ್ನ ಮೆಚ್ಚುಗೆ ತೃತೀಯ ದರ್ಜೆಯದಾಗಿರುತ್ತದೆ, ಅದಕ್ಕೆ ಹೇಳದೇ ಇರುವುದೇ ಒಳಿತು. ನಿಶ್ಚಿತಾರ್ಥ ಆದ ಮೇಲಿನ ಸಮಯಕ್ಕೆ ಒಂದು ವಿಶೇಷ ಸೌಂದರ್ಯ ಇರುತ್ತದೆ. ನಾನು ಅದನ್ನು ಹೃದಯಪೂರ್ವಕವಾಗಿ ಅನುಭವಿಸಲು ಬಯಸಿದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ ಇಂಥ ಮಾತುಗಳು ಕೆಟ್ಟ ತೃತೀಯ ದರ್ಜೆಯ ಜನರು ಮಾಡುವುದೆಂದು. ನೀನೇ ನನಗೆ ಅರ್ಥ ಮಾಡಿಸಿದ್ದೀಯಾ. ಇನ್ನು ಮುಂದೆ ಸಂಸ್ಕಾರವಂತರು ಹೇಗೆ ಮಾತನಾಡಬೇಕು ಎಂದು ನಿನ್ನಿಂದಲೇ ಪಾಠ ಕಲಿಯಬೇಕಾಗುತ್ತದೆ ಎಂದು ಹೇಳಿ ಅವನು ಎದ್ದು ಕೋಣೆಯೊಳಗೆ ಹೋಗಿಬಿಟ್ಟ. ನಾನು ಅವನನ್ನು ಹೌಹಾರಿ ನೋಡುತ್ತಲೇ ನಿಂತಿದ್ದೆ. ನನ್ನ ತಪ್ಪೇನು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತಿತ್ತು. ನಾನು ತಪ್ಪಾಗಿದ್ದೇನೆ ಅಥವಾ ಅರವಿಂದ್ ತಪ್ಪಾಗಿದ್ದಾನಾ? ಏನಾಗಿದ್ದರೂ ಅವನ ಈ ನಿರ್ಲಕ್ಷ್ಯ, ಈ ಬೇಸರದ ವರ್ತನೆ ನನಗೆ ಸಹಿಸಲಾಗುತ್ತಿರಲಿಲ್ಲ. ಮಾತಿನಲ್ಲೇ ನನಗೆ ತಿಳಿದು ಬಂದದ್ದು ಏನೆಂದರೆ, ನನ್ನ ದೊಡ್ಡ ಅತ್ತಿಗೆ ಮದುವೆಗೆ ಮೊದಲು ತನ್ನ ಗಂಡನಾದ ನನ್ನ ಭಾವನ ಜೊತೆ ಬಹಳಷ್ಟು ಮಾತುಕತೆ ನಡೆಸುತ್ತಿದ್ದಳು. ನಿಶ್ಚಿತಾರ್ಥದ ಅವಧಿಯಲ್ಲೇ ಅವರು ಹಲವಾರು ಬಾರಿ ರೆಸ್ಟೋರೆಂಟ್ಗಳಿಗೆ ಹೋಗಿ ಊಟ ಮಾಡಿದ್ದರು.
ಆಗಾಗ್ಗೆ ಭೇಟಿಯಾಗುತ್ತಿದ್ದರೂ ಕೂಡ ಇಂದಿಗೂ ಕೆಲವೊಮ್ಮೆ ಅವರು ಅದನ್ನೇ ನೆನಪಿಸಿ ಒಬ್ಬರಿಗೊಬ್ಬರು ವ್ಯಂಗ್ಯವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಅತ್ತಿಗೆ ಹೇಳುತ್ತಿದ್ದಳು, ಮದುವೆಗೆ ಮೊದಲು ದೊಡ್ಡ ದೊಡ್ಡ ಮಾತುಗಳು, ಮದುವೆ ಆದ ಮೇಲೆ ಎಲ್ಲವೂ ಬದಲಾಗಿದೆ ಎಂದು. ಅದಕ್ಕೆ ಭಾವ ಹೇಳುತ್ತಿದ್ದ, ನಿಶ್ಚಿತಾರ್ಥದ ಹೊಸ ನಶೆ ಇರುತ್ತದೆ, ಅದಕ್ಕೆ ಅಷ್ಟು ಮಾತುಗಳು ಎಂದೆಲ್ಲ. ಅದನ್ನು ಕೇಳಿ ನನಗೆ ಅರ್ಥವಾಯಿತು. ಅರವಿಂದ್ ಕೂಡ ತನ್ನ ಅಣ್ಣ ಅತ್ತಿಗೆ ಅವರ ಈ ಸಂಬಂಧವನ್ನು ನೋಡಿ ತುಂಬ ಪ್ರಭಾವಿತನಾಗಿದ್ದ. ಅವನು ನನ್ನಿಂದ ಅದೇ ರೀತಿಯ ಮಾತುಗಳು, ವರ್ತನೆಗಳನ್ನು ನಿರೀಕ್ಷಿಸಿದ್ದ. ಆದರೆ ನನಗೆ ಅದು ಸರಿ ಎನಿಸಲಿಲ್ಲ. ಮದುವೆಯಾದ ನಂತರ ಈ ವಿಷಯಗಳ ಮಹತ್ವ ಇನ್ನೂ ಹೆಚ್ಚಾಗುತ್ತದೆ ಎಂಬುದು ನನಗೆ ಗೊತ್ತಿತ್ತು. ಪ್ರತಿಯೊಬ್ಬ ಹೆಂಗಸಿಗೂ ತನ್ನ ಗಂಡನಿಂದ ಮೆಚ್ಚುಗೆ, ಪ್ರೀತಿ ಮತ್ತು ಗೌರವದಿಂದ ಮಾತನಾಡಿಸಿಕೊಳ್ಳುವ ಹಕ್ಕು ಇದೆ. ಆದರೆ ನಾನು ಮಾಡದೇ ಇದ್ದ ತಪ್ಪಿಗೆ ಅರವಿಂದ್ ನನಗೆ ಶಿಕ್ಷೆ ನೀಡುತ್ತಿದ್ದ. ನಾನು ನನ್ನ ಜಾಗದಲ್ಲಿ ಸರಿಯೇ ಇದ್ದೆ. ಒಮ್ಮೆ ನಾನು ಅತ್ತಿಗೆಯ ಜೊತೆಗೆ ಮಾರುಕಟ್ಟೆಗೆ ಹೋಗಿದ್ದಾಗ ಮಾಲ್ನಲ್ಲಿ ಶಾಪಿಂಗ್ ಮಾಡುತ್ತಿರುವ ವೇಳೆ ಅಚಾನಕ್ ನನ್ನ ಕಣ್ಣಿಗೆ ಅರವಿಂದ್ ಬಿದ್ದ. ಅವನು ಒಬ್ಬ ಹುಡುಗಿಯ ಜೊತೆ ನಗು ನಗುತ್ತಾ ಮಾತನಾಡುತ್ತಿದ್ದ. ಆ ಹುಡುಗಿ ತುಂಬ ಆಧುನಿಕವಾಗಿ ಕಾಣುತ್ತಿದ್ದಳು. ಅವನ ಕೈ ಮೇಲೆ ಕೈ ಹೊಡೆದು ನಗುತ್ತಿದ್ದಳು. ಇಬ್ಬರು ತುಂಬ ಹತ್ತಿರದ ಸ್ನೇಹಿತರಂತೆ ಕಾಣಿಸುತ್ತಿದ್ದರು. ಅದನ್ನು ನೋಡಿ ನನ್ನ ಹೃದಯದ ಬಡಿತ ನಿಲ್ಲಿಸಿದಂತಾಯಿತು. ಅತ್ತಿಗೆ ಅದನ್ನು ನೋಡಿ ಹೇಳಿದಳು, ಇದು ಆಗಬೇಕಾದದ್ದೇ ಅಂದಳು. ನಾನು ಅಚ್ಚರಿಯಿಂದ ಕೇಳಿದೆ, ಅದರರ್ಥ ಏನು ಅತ್ತಿಗೆ? ಅವಳು ಹೇಳಿದಳು, ನಿಶ್ಚಿತಾರ್ಥದ ನಂತರ ನೀನು ಅರವಿಂದಗೆ ಗಮನವೇ ಕೊಡಲಿಲ್ಲ. ಅವನು ಫೋನ್ನಲ್ಲಿ ಮಾತನಾಡಲು, ಭೇಟಿಯಾಗಲು, ಸಮಯ ಕಳೆಯಲು ಬಯಸುತ್ತಿದ್ದ. ಆದರೆ ನೀನು ಅವನಿಗೆ ಅವಮಾನ ಮಾಡಿದೆ. ಮದುವೆಯಾದ ಮೇಲೆ ಗಂಡಸರ ಆಸಕ್ತಿ ಹೆಂಡತಿಯ ಕಡೆ ಕಡಿಮೆ ಆಗುತ್ತದೆ. ನಿಶ್ಚಿತಾರ್ಥದ ಸಮಯದ ಆಕರ್ಷಣೆಯನ್ನು ಹುಡುಗಿ ಉಳಿಸಿಕೊಳ್ಳದಿದ್ದರೆ ಗಂಡಸರು ಬೇರೆ ಹುಡುಗಿಯ ಕಡೆ ಗಮನ ಹರಿಸುತ್ತಾರೆ ಎಂದಳು. ಅರವಿಂದ್ ನನ್ನೇ ನೋಡಿ, ಒಮ್ಮೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು, ಈಗ ಅದರ ಫಲಿತಾಂಶ ಇದು ಎಂದಳು. ಅವಳ ಮಾತು ಕೇಳಿ ನಾನು ಸಂಪೂರ್ಣ ಗೊಂದಲಕ್ಕೀಡಾಗಿದೆ. ನಿಶ್ಚಿತಾರ್ಥದಂತಹ ನಾಜೂಕಿನ ಸಂಬಂಧದಲ್ಲಿ ನಾನು ನನ್ನ ಮೌಲ್ಯಗಳನ್ನು ಬದಿಗಿಡಬೇಕಿತ್ತೆ. ಅರವಿಂದ್ ಕೇಳಿದ ಎಲ್ಲ ಬೇಡಿಕೆಗಳನ್ನು ಪೂರೈಸಬೇಕಿತ್ತೆ. ಅವನು ಹೋಟೆಲ್ಗೆ ಕರೆಯುತ್ತಿದ್ದರೆ ಹೋಗಬೇಕಿತ್ತೆ. ಮದುವೆಗೆ ಮುಂಚೆ, ಮದುವೆಯ ನಂತರ ನಡೆಯುವ ಎಲ್ಲವನ್ನು ಒಪ್ಪಿಕೊಳ್ಳಬೇಕಿತ್ತೆ. ಹಾಗೆ ಮಾಡಿದರೆ ನನ್ನ ಸ್ಥಾನ ಅವನ ಹೃದಯದಲ್ಲಿ ಹೆಚ್ಚಾಗುತ್ತಿತ್ತೆ. ನಾನು ಯಾವಾಗಲೂ ಪವಿತ್ರತೆಯ ಪಾಠ ಕಲಿತವಳಾಗಿದ್ದೆ. ಅತ್ತ ಕಣ್ಣೀರು ಹಾಕುತ್ತಾ ಮನೆಗೆ ಹಿಂತಿರುಗಿದೆ. ನಾನು ನಿರ್ಧರಿಸಿದ್ದೆ, ಇಂದು ಅರವಿಂದ್ ಜೊತೆ ಅಂತಿಮವಾಗಿ ಮಾತನಾಡಬೇಕು. ಅವನು ಮನೆಗೆ ಬಂದಾಗ ತುಂಬ ಖುಷಿಯಲ್ಲಿದ್ದ. ನಾನು ಕೇಳಿದೆ, ಯಾರ ಜೊತೆ ತಿರುಗುತ್ತಿದ್ದೀರಿ? ನನ್ನ ಪ್ರಶ್ನೆಗೆ ಅವನು ನಗುತ್ತಾ ಹೇಳಿದ, ಯೂನಿವರ್ಸಿಟಿಯ ಒಬ್ಬ ಹುಡುಗಿ ಸಿಕ್ಕಳು, ಸ್ವಲ್ಪ ಸಮಯ ಎಂಜಾಯ್ ಮಾಡಿದೆ. ನಾನು ಹೀಗೆ ಇರುತ್ತೇವೆ. ನಿನ್ನಂತೆ ಬುದ್ಧಿವಂತನಾಗಿರೋದು ನಮಗೆ ಬರೋದಿಲ್ಲ. ಇಲ್ಲದಿದ್ದರೆ ಕ್ಲಾಸ್ಮೇಟ್ ಜೊತೆ ಮಾತಾಡಲೇ ಇಲ್ಲ ಅಂದನು. ನಾನು ಶಾಂತವಾಗಿ ಹೇಳಿದೆ, ನೀವು ಸರಿಯೇ ಹೇಳ್ತಿದ್ದೀರಾ. ನನಗೂ ಹಾಗೆ ಇರಬೇಕಿತ್ತು. ನಾನು ಕೂಡ ಯೂನಿವರ್ಸಿಟಿಯಲ್ಲಿ ಹುಡುಗರ ಜೊತೆ ಓದಿದ್ದೇನೆ. ಆದರೆ ನನ್ನ ತಾಯಿ ತಂದೆ ನನಗೆ ನಮ್ಮ ಸಂಸ್ಕೃತಿ, ಮರ್ಯಾದೆ, ಲಜ್ಜೆ ಕಲಿಸಿದರು. ಅನಾವಶ್ಯಕ ಮಾತುಗಳನ್ನು ನಾನು ಯಾವ ಹುಡುಗನ ಜೊತೆಯೂ ಆಡಲಿಲ್ಲ. ಯಾವಾಗಲೂ ನನ್ನ ಗೌರವವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಮಿತಿಯನ್ನು ದಾಟಬೇಡಿ ಎಂದು ನನಗೆ ಕಲಿಸಿದರು. ಒಂದು ಹೆಣ್ಣಿನ ಗೌರವ ಗಾಜಿನಂತಿರುತ್ತದೆ. ಒಮ್ಮೆ ಒಡೆದರೆ ಅದು ಚೂರಾಗಿ ಜೀವನ ಪೂರ್ತಿ ನೋವು ನೀಡುತ್ತದೆ. ಆದರೆ ಬಹುಶಃ ಅವರು ತಪ್ಪಾಗಿದ್ದರು. ನಾನು ಕೂಡ ತಪ್ಪಾಗಿದ್ದೆ. ನನ್ನ ಮೇಲೆ ನನ್ನ ಗಂಡನಿಗಷ್ಟೇ ಹಕ್ಕು ಇದೆ ಎಂದುಕೊಂಡು ನಾನು ನನ್ನನ್ನೇ ಮರೆ ಮಾಡಿಕೊಂಡಿದ್ದೆ. ಆದರೆ ಇಲ್ಲ, ತಪ್ಪು ನಾನು. ಸರಿ ಇದ್ದವರು ನೀವು ಅರವಿಂದ್. ಜೀವನವನ್ನು ಎಂಜಾಯ್ ಮಾಡುವುದು ನಿಮಗೆ ಚೆನ್ನಾಗಿ ಗೊತ್ತು. ಶಾಲೆ, ಯೂನಿವರ್ಸಿಟಿ, ನಿಶ್ಚಿತಾರ್ಥದ ಜೀವನವನ್ನು ಅದನ್ನು ನಾನು ಹಾಳು ಮಾಡಿದೆ. ನಾನು ಯೂನಿವರ್ಸಿಟಿಯ ಹುಡುಗರ ಜೊತೆ ನಗು ನಗುತ್ತಾ ಮಾತನಾಡಬೇಕಿತ್ತು ಎಂದು ಹೇಳಿದೆ. ನನ್ನನ್ನು ನಾನು ಮರೆಮಾಚಿಕೊಂಡು ಬದುಕುವ ಬದಲು ತೆರೆದಿಡಬೇಕಿತ್ತೇನೋ ಎಂದುಕೊಂಡೆ. ನಾನು ಹಾಗೆ ಮಾಡಿದ್ದರೆ ಇಂದು ನನಗೂ ಅನೇಕ ಗಂಡು ಸ್ನೇಹಿತರು ಇದ್ದಿರಬಹುದಿತ್ತು. ಯಾವುದಾದರೂ ಮಾಲ್ನಲ್ಲಿ ಅಚಾನಕ್ ಭೇಟಿಯಾದರೆ ಅವರ ಜೊತೆ ನಗು ನಗುತ್ತಾ ಸಮಯ ಕಳೆಯುತ್ತಿದ್ದೆ. ಯಾವ ಮಾತನ್ನಾದರೂ ಹಗುರವಾಗಿ ಮಾತನಾಡುವ ಅಭ್ಯಾಸ ನನಗಿದ್ದಿರಬಹುದಿತ್ತು. ಹಾಗಿದ್ದರೆ ನಿಶ್ಚಿತಾರ್ಥದ ನಂತರ ಅರವಿಂದ್ ಹೇಳುವ ಪ್ರತಿಯೊಂದು ಮಾತಿಗೂ ನಗುತ್ತಲೇ ಉತ್ತರ ನೀಡುತ್ತಿದ್ದೆ. ನಿಶ್ಚಿತಾರ್ಥಕ್ಕೂ ಮುಂಚೆಯೇ ನನ್ನ ನಾಚಿಕೆ, ಶೀಲ, ಮರ್ಯಾದೆಗಳನ್ನು ಬದಿಗಿಟ್ಟು ಅವನೊಂದಿಗೆ ದೈಹಿಕ ಸಂಬಂಧಕ್ಕೂ ಒಪ್ಪಿಕೊಂಡಿರಬಹುದಿತ್ತು. ನನ್ನ ಸಂಸ್ಕೃತಿ ಸಂಸ್ಕಾರಗಳಿಗೆ ಮಹತ್ವ ನೀಡದೆ, ಸಮಾಜ ಏನು ಹೇಳುತ್ತದೆ ಎಂದು ನೋಡದೆ ಅದಕ್ಕೆ ಬೆಲೆ ಕೊಟ್ಟಿರಬೇಕಿತ್ತು. ನಿನ್ನಂತೆ ಅರವಿಂದ್. ಹೀಗೆ ಹೇಳಿಕೊಂಡು ನಾನು ನನ್ನ ಜಾಗಕ್ಕೆ ಹೋಗಿ ಮಲಗಿಕೊಂಡೆ. ನನ್ನ ಬದಿಯ ಲ್ಯಾಂಪ್ ಆಫ್ ಮಾಡಿದೆ. ಆದರೆ ಅರವಿಂದ್ ಬದಿಯ ಲ್ಯಾಂಪ್ ಮಾತ್ರ ಬೆಳಗುತ್ತಲೇ ಇತ್ತು. ಅವನು ಹಾಸಿಗೆಯ ತಲೆಯ ಬೋರ್ಡ್ಗೆ ಒರಗಿ ಏನೋ ಆಲೋಚಿಸುತ್ತಿದ್ದ.
ನನಗೆ ನಿಧಾನವಾಗಿ ನಿದ್ದೆ ಬಂತು. ಸ್ವಲ್ಪ ಹೊತ್ತಲ್ಲೇ ನಾನು ಮಲಗಿ ಹೋದೆ. ಮುಂದಿನ ದಿನ ಅರವಿಂದನ ಯೂನಿವರ್ಸಿಟಿಯ ಕೆಲವು ಸ್ನೇಹಿತರು ಮನೆಗೆ ಬಂದರು. ಅವರನ್ನು ನೋಡಿ ನಾನು ಒಳ್ಳೆಯ ಫ್ಯಾನ್ಸಿ ಸೀರೆಯನ್ನು ತೆಗೆದು ಧರಿಸಿದೆ. ಚೆನ್ನಾಗಿ ಮೇಕಪ್ ಮಾಡಿಕೊಂಡೆ. ನನ್ನ ಉದ್ದವಾದ ದಟ್ಟ ಕೂದಲನ್ನು ತೆರೆದಿಯೇ ಬಿಟ್ಟೆ. ನೆಟ್ ಸೀರೆಯ ಜೊತೆಗೆ ಸ್ಲೀವ್ಲೆಸ್ ಬ್ಲೌಸ್ ಧರಿಸಿದ್ದೆ. ನನ್ನನ್ನು ಮರೆಮಾಚಿಕೊಳ್ಳುವ ಯಾವುದೇ ಪ್ರಯತ್ನ ನಾನು ಇವತ್ತು ಮಾಡಲಿಲ್ಲ. ತುಂಬ ಫ್ರೆಂಡ್ಲಿ ಶೈಲಿಯಲ್ಲಿ ನಾನು ಡ್ರಾಯಿಂಗ್ ರೂಮ್ಗೆ ಪ್ರವೇಶಿಸಿದೆ. ಹೆಲೋ ಎವ್ರಿಬಡಿ ಎಂದು ಹೇಳುತ್ತಲೇ ಅರವಿಂದ್ ಹಾಗೂ ಅವರ ಎಲ್ಲ ಕ್ಲಾಸ್ ಫೆಲೋಗಳ ಗಮನವನ್ನು ನನ್ನ ಕಡೆ ಸೆಳೆದೆ. ನನ್ನ ಸೌಂದರ್ಯ ಬಗ್ಗೆ ನನಗೆ ಚೆನ್ನಾಗಿ ಅರಿವಿತ್ತು. ನನ್ನನ್ನು ನೋಡಿದ ಕ್ಷಣಕ್ಕೆ ಎಲ್ಲರೂ ಕೆಲ ಹೊತ್ತು ಕಣ್ಣು ಮಿಟುಕಿಸುವುದನ್ನೇ ಮರೆತಂತಾಯಿತು. ಆದರೆ ಇದನ್ನೆಲ್ಲ ನೋಡಿ ಅಚ್ಚರಿಗೊಳಗಾದವನು ಅರವಿಂದ್ ಮಾತ್ರ. ನಾನು ನಿಧಾನವಾಗಿ ಆಕರ್ಷಕ ನಡಿಗೆಯೊಂದಿಗೆ ನಡೆದು ಅರವಿಂದ್ ಪಕ್ಕದಲ್ಲೇ ನಿಂತೆ. ನಿಮ್ಮ ಸ್ನೇಹಿತರ ಪರಿಚಯ ಮಾಡಿಸಿಲ್ಲವೇ ಎಂದು ಕೇಳಿದೆ. ನನ್ನ ಇಷ್ಟು ಬೋಲ್ಡ್ ವರ್ತನೆಗೆ ಅರವಿಂದ್ ಸಿದ್ಧನಿರಲಿಲ್ಲ. ಅವನು ಅಚ್ಚರಿಯಿಂದ ಹೊರಬರುವಷ್ಟರಲ್ಲೇ ನಾನು ಮತ್ತೆ ಹೇಳಿದೆ, ಪರವಾಗಿಲ್ಲ, ನಾನೇ ನನ್ನ ಪರಿಚಯ ಕೊಟ್ಟುಕೊಳ್ಳುತ್ತೇನೆ ಎಂದು ಹೇಳಿ ಅವನ ಸ್ನೇಹಿತರ ಕಡೆ ಕೈ ಮುಂದಿಟ್ಟೆ. ನಾನು ಅರವಿಂದನ ಪತ್ನಿ ಎಂದು ಹೇಳಿದೆ. ನನ್ನ ಈ ಧೈರ್ಯದ ಶೈಲಿ ಅರವಿಂದನ ಸ್ನೇಹಿತರನ್ನು ಅಚ್ಚರಿಗೊಳಿಸಿತು. ಅವರು ಕೂಡ ನನ್ನ ಜೊತೆ ಕೈ ಕುಲುಕಿ ನನ್ನನ್ನು ಮೆಚ್ಚಿಕೊಳ್ಳಲು ಆರಂಭಿಸಿದರು. ಈ ಎಲ್ಲವನ್ನು ನೋಡಿ ಅರವಿಂದ್ ಮುಖ ಕೋಪದಿಂದ ಕೆಂಪಾಗಿತ್ತು. ಅವನ ಆ ಮುಖವನ್ನು ನೋಡುತ್ತಿದ್ದಂತೆಯೇ ನನ್ನ ಮನಸ್ಸಿಗೆ ಒಂದಿಷ್ಟು ತಣ್ಣನೆ ಇಳಿದಂತಾಯಿತು. ಅವನಿಗೆ ಅರ್ಥ ಮೂಡಿಸಲು ನನಗೆ ಉಳಿದಿದ್ದ ಏಕೈಕ ದಾರಿ ಇದು ಎಂದು ನನಗೆ ಅನಿಸಿತು. ಅಷ್ಟರಲ್ಲಿಯೇ ಮನೆಯ ಕೆಲಸದವಳು ಕಾಫಿ ತಂದುಕೊಟ್ಟಳು. ನಾನು ಕಾಫಿಯನ್ನು ಒಂದೊಬ್ಬರಿಗೂ ನನ್ನ ಕೈಯಿಂದಲೇ ನೀಡಿ ನಗುನಗುತ್ತಾ ಅವರ ಜೊತೆ ಮಾತನಾಡುತ್ತಾ ಇದ್ದೆ. ಅರವಿಂದ್ ಮಾತ್ರ ಸಂಪೂರ್ಣ ಮೌನವಾಗಿ ವಿಚಿತ್ರ ಕಣ್ಣೋಟದಿಂದ ನನ್ನನ್ನೇ ತೂರಿ ನೋಡುತ್ತಿದ್ದ. ಸ್ವಲ್ಪ ಹೊತ್ತಲ್ಲೇ ಅವನ ಸ್ನೇಹಿತರು ನನ್ನನ್ನು ಮೆಚ್ಚಿಕೊಂಡು ಹೊರಟು ಹೋದರು. ಅವರು ಡ್ರಾಯಿಂಗ್ ರೂಮ್ನಿಂದ ಹೊರಬಂದ ತಕ್ಷಣವೇ ಅರವಿಂದ್ ಭಾರೀ ಬಲದಿಂದ ನನ್ನ ಕೈ ಹಿಡಿದು ಎಳೆದುಕೊಂಡು ಕೋಣೆಗೆ ಕರೆದೊಯ್ದ. ಅವನಿಗೆ ಏಕೆ ಕೋಪ ಬರುತ್ತಿದೆ ಎಂಬುದು ನನಗೆ ತಿಳಿದೇ ಇತ್ತು. ಅವನು ಕೋಣೆಯ ಬಾಗಿಲನ್ನು ಜೋರಾಗಿ ಮುಚ್ಚಿ ನನ್ನನ್ನು ಹಾಸಿಗೆಯ ಮೇಲೆ ಬಲವಾಗಿ ತಳ್ಳಿದ. ಇದು ಯಾವ ಬದ್ಧತೆ ಇಲ್ಲದ ವರ್ತನೆ? ಅವರ ಮುಂದೆ ಅಂಥ ಬಟ್ಟೆ ಹಾಕಿಕೊಳ್ಳಬೇಕಾದ ಅಗತ್ಯವೇನು? ಅಷ್ಟೊಂದು ಫ್ರೀಯಾಗಿ ವರ್ತಿಸಬೇಕೆ ಎಂದು ಕೋಪದಿಂದ ಕೇಳಿದ. ಅವರು ಎಲ್ಲರೂ ಬದ್ಧತೆ ಇಲ್ಲದ ಜನ. ಮುಂದೆ ಅವರ ಮುಂದೆ ಹೀಗೆ ಸಿದ್ಧವಾಗಿ ಹೋಗುವುದಕ್ಕೆ ಧೈರ್ಯ ಮಾಡಬೇಡ ಎಂದು ಎಚ್ಚರಿಕೆ ನೀಡಿದ. ನಾನು ಹಾಸಿಗೆಯಿಂದ ಎದ್ದು ಅವನ ಎದುರಿಗೆ ನಿಂತು, ಏಕೆ ಏಕೆ ಅವರ ಮುಂದೆ ಸಿದ್ಧವಾಗಿ ಹೋಗಬಾರದು? ನನಗೂ ನನ್ನ ಜೀವನವನ್ನು ಎಂಜಾಯ್ ಮಾಡುವ ಹಕ್ಕಿದೆ. ನನಗೆ ಬಹಳ ದಿನಗಳಿಂದ ಮೆಚ್ಚುಗೆ ಕೇಳಿಸಿರಲಿಲ್ಲ. ಇಂದು ನಿನ್ನ ಸ್ನೇಹಿತರು ನನ್ನನ್ನು ತುಂಬ ಮೆಚ್ಚಿಕೊಂಡರು ಎಂದು ಹೇಳಿದೆ. ಅಷ್ಟೇ ಕೇಳುತ್ತಿದ್ದಂತೆಯೇ ಅರವಿಂದ್ ಕೋಪದಿಂದ ಉರಿದುಕೊಂಡ. ಅವನು ನನ್ನ ಎರಡೂ ಕೈಗಳನ್ನು ಬಲವಾಗಿ ಹಿಡಿದು ಅಲುಗಾಡಿಸುತ್ತಾ, ನೀನು ನನ್ನ ಹೆಂಡತಿ, ನನ್ನ ಗೌರವ. ಮತ್ತೆ ಅವರು ನಿನ್ನನ್ನು ಕಣ್ಣೆತ್ತಿಯೂ ನೋಡಿದರೆ ಅವರ ಪ್ರಾಣ ತೆಗೆದುಕೊಳ್ಳುತ್ತೇನೆ. ಸಿದ್ಧರಾಗಬೇಕೆಂಬ ಆಸೆ ಇದ್ದರೆ ನನ್ನಿಗಾಗಿ ಸಿದ್ಧರಾಗು. ಯಾವತ್ತೂ ಬೇರೆ ಯಾರ ಮುಂದೆ ಹೀಗೆ ಸಿದ್ಧವಾಗಿ ಹೋಗಬೇಡ ಎಂದು ಗಟ್ಟಿಯಾಗಿ ಹೇಳಿದ. ನಾನು ನಿಮಗಾಗಿ ಏಕೆ? ನನಗಿಂತ ನಿಮ್ಮ ಕ್ಲಾಸ್ ಫೆಲೋಗಳು ನಿಮಗೆ ಹೆಚ್ಚು ಮಹತ್ವವೇ ಎಂದೆ. ನನ್ನ ಮಾತು ಕೇಳಿ ಅವನು ಸ್ವಲ್ಪ ನಾಚಿಕೆ ಪಟ್ಟಂತಾಯಿತು. ನಿನ್ನ ಆ ಮಾತು ನನಗೆ ನೋವು ತಂದಿತು. ಐ ಆಮ್ ಸಾರಿ. ಆದರೆ ದಯವಿಟ್ಟು ನೀನು ಹೇಗಿದ್ದೀಯೋ ಹಾಗೆಯೇ ನನಗೆ ಚೆನ್ನಾಗಿ ಕಾಣುತ್ತೀಯಾ, ಹಾಗೆಯೇ ಇರು ಎಂದು ಹೇಳಿದ. ಅವನ ಮಾತು ಮುಂದುವರೆದು ಅಣ್ಣ ಅತ್ತಿಗೆಯ ನಿಶ್ಚಿತಾರ್ಥ ಸಮಯದಲ್ಲಿ ಅವರು ಫೋನ್ನಲ್ಲಿ ಮಾತನಾಡುವುದನ್ನು, ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗುವುದನ್ನು ನಾನು ನೋಡಿದೆ. ಅದರಿಂದ ನನಗೂ ನಿಶ್ಚಿತಾರ್ಥವಾದಾಗ ಹೀಗೆ ಮಾಡಬೇಕು ಅನ್ನಿಸಿತು. ಆದರೆ ಮಾತು ಇಲ್ಲಿ ಮುಗಿಯುವಷ್ಟರಲ್ಲಿ ಹೊರಗಿನಿಂದ ಜಗಳದ ಶಬ್ದಗಳು ಕೇಳಿಸಿತು. ಅತ್ತಿಗೆಯ ದಿನನಿತ್ಯದ ಟೀಕೆಗಳು ಆರಂಭವಾಗಿದ್ದವು. ಮದುವೆಗೆ ಮೊದಲು ತುಂಬ ಪ್ರೀತಿ ತೋರಿಸುತ್ತಿದ್ದೆ, ಈಗ ಆ ಪ್ರೀತಿ ಎಲ್ಲಿಗೆ ಹೋಯಿತು ಎಂದು. ಅಣ್ಣ, ಕಾಲದ ಜೊತೆ ಎಲ್ಲವೂ ಬದಲಾಗುತ್ತದೆ. ಮದುವೆಯಾದ ಮೇಲೆ ಜವಾಬ್ದಾರಿಗಳು ಹೆಚ್ಚುತ್ತವೆ. 2 ಮಕ್ಕಳು, 5 ವರ್ಷಗಳ ಮದುವೆ, ಇನ್ನು ಈ ನಾಟಕ ಬೇಡ ಎಂದು ಹೇಳುತ್ತಿದ್ದ. ಅತ್ತಿಗೆ ಮತ್ತೆ ಮದುವೆಯಾದ ಮೇಲೆ ನಿನಗೆ ನಾನು ಹೊಸದಾಗಿ ಕಾಣಲಿಲ್ಲ, ಮದುವೆಗೆ ಮುಂಚೆ ಎಲ್ಲವೂ ಆಗಿ ಹೋಗಿತ್ತು ಎಂದು ಜಗಳ ಮುಂದುವರಿಸುತ್ತಿದ್ದಳು. ನಾನು ನನ್ನ ಕೋಣೆಯಲ್ಲಿ ಆ ಎಲ್ಲ ಶಬ್ದಗಳನ್ನು ಕೇಳುತ್ತಾ ಎದುರಿಗೆ ನಿಂತಿದ್ದ ಅರವಿಂದನನ್ನು ನೋಡುತ್ತಾ ಇದ್ದೆ. ಅವನು ತುಂಬ ನಾಚಿಕೆ ಪಟ್ಟಂತಾಗಿ, ನೀನು ಸಂಪೂರ್ಣವಾಗಿ ಸರಿ. ಕೆಲವು ವಿಷಯಗಳು ತಮ್ಮ ಸಮಯದಲ್ಲೇ ಚೆನ್ನಾಗಿ ಕಾಣುತ್ತವೆ. ನಾವು ಮದುವೆಗೆ ಮುಂಚೆ ಅತಿಯಾಗಿ ಹತ್ತಿರವಾಗಿದ್ದರೆ ಈಗ ನಮ್ಮ ಬಳಿ ಉಳಿದಿರೋದೇನೂ ಇರದೆ ಹೋಗುತ್ತಿತ್ತು. ದೇವರು ಸಂಬಂಧಗಳಲ್ಲಿ ಪವಿತ್ರತೆಯನ್ನು ಇಟ್ಟಿದ್ದಾನೆ, ಅದು ನಾವು ಉಳಿಸಿಕೊಂಡು ಹೋಗಬೇಕು ಎಂದು ಹೇಳಿದ. ನಂತರ ಅವನು ನನ್ನನ್ನು ತನ್ನ ತೋಳುಗಳೊಳಗೆ ಸೆರೆಸಿಕೊಂಡು, ನನಗೆ ಇಷ್ಟು ಉತ್ತಮ ಹೆಂಡತಿ ಸಿಕ್ಕಿರುವುದು ನನ್ನ ಭಾಗ್ಯ. ಕಮಲ ಹೂವಿನಂತೆಯೇ ಸುತ್ತಲೂ ಎಷ್ಟೇ ಮಲಿನತೆ ಇದ್ದರೂ
ಅದು ತನ್ನ ಶುದ್ಧತೆಯನ್ನು ಕಳೆದುಕೊಳ್ಳುವುದಿಲ್ಲ ಎಂದು ನನ್ನನ್ನು ಹೊಗಳಿದ ಅವನ ಎದೆಯಲ್ಲಿ ನೆಲೆಸುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ಅಪಾರ ಶಾಂತಿ ತುಂಬಿತು. ಸರಿಯಾದ ಸಮಯದಲ್ಲಿ ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೆ ಎಂಬ ಭರವಸೆ ಮತ್ತು ಅದರ ಫಲವಾಗಿ ಇಂದು ನನಗೆ ಪ್ರೀತಿ ಮತ್ತು ನೆಮ್ಮದಿಯ ಜೀವನ ದೊರಕುತ್ತಿತ್ತು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮುಂದಿನ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.